ಕಟ್ಟಿಗೆ ಬರಕ್ಕೆ ಸುಮ್ಮನೆ ಹುರ್ಬೇಕಾಯ್ತು. 2 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ಫಸ್ಟು ಸ್ವಲ್ಪ ಸಾಸಿವೆ, 1 ಚಿಟಿಕೆಯಷ್ಟು ಜೀರಿಗೆ, 1 ಕಡ್ಡಿ ಕರಿಬೇವು, 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಟೊಮೊಟೊ, ಮೊಳಕೆ ಬಂದಿರುತ್ತಲ್ಲ, ಈ ಕಾಳನ್ನ ಒಂದ್ಸಲ ಈ ಥರ ತೊಳ್ಕೊಬೇಕು. ಟೊಮೊಟೊ ಈರುಳ್ಳಿ ಇಷ್ಟು ಬೆಂದಮೇಲೆ ಕಾಳು ಹಾಕಬೇಕು. ಯಾಕಂದರೆ ಕಾಳಿನ ಜೊತೆಗೆ ಟೊಮೊಟೊ ಈರುಳ್ಳಿ ಬೇಯುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ 2 ಲೋಟದಷ್ಟು ನೀರು ಹಾಕಿ ಕಾಳು ಒಂದು ಸ್ವಲ್ಪ ಬೇಯಬೇಕಿದ್ದು. ಈ ಥರ ಒಂದು ಪ್ಲೇಟ್ ಮುಚ್ಚಿ ಕೈ ಬಿಡೋಣ, ಇದು ಬೇಯಲಿ. ಸ್ವಲ್ಪ ಕುದಿ ಬರಲಿ, ಇದು ಕಾಳೆಲ್ಲ ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, ಅದು ಸಿಲಿಂಡ್ರ್ ಖಾಲಿ ಆಗಿಬಿಡ್ತು. ಅದಕ್ಕೆ ಇದು ಕಟ್ಟಿಗೆ ಒಲೆ ಒಳಗೆ ಸ್ಟಾರ್ಟ್ ಮಾಡಿದ್ದೀನಿ. ಕಟ್ಟಿಗೆ ಒಲೆ ಒಳಗೆ ಮಾಡೋದನ್ನ ತೋರಿಸ್ತೀನಿ ನೋಡಿ. ಒಂದು ಟೀ ಸ್ಪೂನಷ್ಟು ಖಾರ ಪುಡಿ, ಮನೆ ಖಾರ ಪುಡಿ ಹಾಕಬೇಕು. 1 ಚಿಟಿಕೆ ಅರಿಶಿನ, 1/2 ಟೀ ಸ್ಪೂನ್ ಚಿಕನ್ ಮಸಾಲ, 1/2 ಟೀ ಸ್ಪೂನ್ ಸಾಂಬಾರು ಪುಡಿ. ಇದಕ್ಕೆ ಗುರಾಳ್ ಪುಡಿ, ಶೇಂಗಾ ಪುಡಿನೂ ಹಾಕ್ಬೋದು. ಟೇಸ್ಟ್ ಸಖತ್ತಾಗಿರುತ್ತೆ. ಕಟ್ಟಿಗೆ ಸುಮ್ಮನೆ ಹುರ್ಬೇಕಾಯ್ತು.